ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ. ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡದ ಹತ್ತಿರ, ಮೊರಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಹೇರ್ ಫಾಲ್, ಕೂದಲು ಉದುರುವಿಕೆಯ ಸಮಸ್ಯೆಗೆ ಮನೆಮದ್ದನ್ನು ನೋಡೋಣ. ಕೂದಲು ಉದುರುವಿಕೆಯ ಸಮಸ್ಯೆಗೆ ಪ್ರಧಾನ ಕಾರಣಗಳನ್ನು ನೋಡೋದಾದರೆ ಪೋಷಕಾಂಶಗಳ ಕೊರತೆ, ಅಜೀರ್ಣ ಮತ್ತು ಮಲಬದ್ಧತೆಯ ಸಮಸ್ಯೆ ಹಾಗೂ ರಾಸಾಯನಿಕ ಔಷಧಿಗಳ ಸೇವನೆ, ಕೂದಲಿಗೆ ಬಳಸುವ ರಾಸಾಯನಿಕ ಶಾಂಪೂ ಮತ್ತು ಕೆಲವು ಜನ ಹೇರ್ ಕಲರ್ಗಳನ್ನು ಹಚ್ತಾ ಇರತಕ್ಕಂಥ ಕಾರಣ ಆಗಿರ್ಬೋದು. ಇವೆಲ್ಲ ಕಾರಣಗಳಿಂದಾಗಿ ಮತ್ತು ತಲೆಗೆ ಸರಿಯಾಗಿ ಎಣ್ಣೆ ಹಚ್ಚಿದವರಿಂದಲೂ ಕೂಡ ತಲೆ ಕೂದಲಿನ ಒಂದು ಸಮಸ್ಯೆ, ಉದುರುವ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಈ ತಲೆ ಕೂದಲು ಉದುರೋದಾಗಿರ್ಬೋದು, ಹೊಟ್ಟಾಗಿರ್ಬೋದು, ಡ್ಯಾಂಡ್ರಫ್ ಅಂತಕ್ಕಂಥ ಸಮಸ್ಯೆ ಏನಂತ ಕರೀತಾರೆ ಅದು, ಆಮೇಲೆ ನೆರೆ ಕೂದಲಿನ ಸಮಸ್ಯೆ, ಇವಕ್ಕೆಲ್ಲದಕ್ಕೂ ಒಂದು ಶಾಶ್ವತವಾದ, ಒಂದು ಅಪಾಯರಹಿತವಾದ ಪರಿಹಾರವನ್ನು ನಾವು ತಿಳ್ಕೊಳ್ಳೋದಾದರೆ ಮೊದಲು ನಮ್ಮ ಆಹಾರ ಪದ್ಧತಿಯನ್ನು ಸರಿ ಮಾಡ್ಕೊಳ್ಬೇಕು. ಜಂಕ್ ಫುಡ್ಡು, ಫಾಸ್ಟ್ ಫುಡ್ಗಳನ್ನು ಬಿಡಬೇಕು, ದುಶ್ಚಟಗಳನ್ನು ಬಿಡಬೇಕು. ಸೊಪ್ಪು, ತರಕಾರಿ, ಹಣ್ಣುಗಳನ್ನು, ಮೊಳಕೆ ಕಾಳುಗಳನ್ನು ಯಥೇಚ್ಛವಾಗಿ ಸೇವನೆ ಮಾಡೋದ್ರಿಂದ ಕೂದಲಿಗೆ ಬೇಕಾಗಿರೋ ಪೋಷಕಾಂಶಗಳು ಸಿಗ್ತವೆ. ಇನ್ನು ನಮ್ಮ ಶರೀರದಲ್ಲಿ ಟಾಕ್ಸಿಸಿಟಿ ಜಾಸ್ತಿಯಾಗಿ ಅದನ್ನು ಕ್ರಿಮಿ ರೋಗ ಅಂತಲೂ ಕೂಡ ಈ ಒಂದು ಕೂದಲುರಿಕೆ ಸಮಸ್ಯೆಯನ್ನು ನಾವು ಕರಿಬೋದು. ಅಲ್ಲಿ ನಮ್ಮ ಕೂದಲಿನ ರೂಟ್ಸ್ಗಳಲ್ಲಿ ಆ ಒಂದು ಕ್ರಿಮಿಗಳು ಕೂದಲಿನ ಆ ಒಂದು ಜೀವಕೋಶಗಳನ್ನು ನಾಶ ಮಾಡ್ತಾ ಇರ್ತವೆ. ಅಂಥ ಸಂದರ್ಭದಲ್ಲಿ ಆ ಒಂದು ಕೂದಲಿನ ರೂಟ್ಸನ್ನು ನಾವು ಶುದ್ಧೀಕರಣ ಮಾಡಲಿಕ್ಕಾಗಿ ನಮ್ಮ ಹೊಟ್ಟೆ ಶುದ್ಧೀಕರಣ ಮಾಡ್ಕೊಳ್ಳೋದು ಭಾಳ ಮುಖ್ಯ. ಯಾಕೆಂದರೆ ಅಜೀರ್ಣ ಮಲಬದ್ಧತೆಯಿಂದನೇ ಇಂಥ ಒಂದು ಕ್ರಿಮಿ ರೋಗಗಳ ಒಂದು ಹಾವಳಿ ಜಾಸ್ತಿ ಆಗುತ್ತೆ. ಅದಕ್ಕಾಗಿ ಅಜೀರ್ಣ ಮಲಬದ್ಧತೆ ನಿವಾರಣೆ ಮಾಡ್ಕೊಳ್ಳಿಕ್ಕೆ, ಕೂದಲಿಗೂ ಕೂಡ ಆಗಲಿಕ್ಕೆ ಅಂಥ ಒಂದು ಪೋಷಕಾಂಶಗಳು ಯುಕ್ತವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಜ್ಯೂಸ್ಗಳನ್ನು ನಾವು ಕುಡಿಬೇಕಾಗುತ್ತೆ, ಕಷಾಯಗಳನ್ನು ಕೂಡ ಕುಡಿಬೇಕಾಗುತ್ತೆ. ಅದರಲ್ಲಿ ಭಾಳ ಪ್ರಧಾನವಾಗಿರ್ತಕ್ಕಂಥದ್ದು ಅಂದರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಬೆಳಗ್ಗೆ ಎದ್ದು 1 ಗ್ಲಾಸ್ ಕುಡಿಯೋದ್ರಿಂದ ಹೊಟ್ಟೆನೂ ಶುದ್ಧಿ ಆಗುತ್ತೆ, ಹಾಗೆಯೇ ಅಜೀರ್ಣದ ಸಮಸ್ಯೆನೂ ದೂರ ಆಗುತ್ತೆ. ಅದರಲ್ಲಿ ಸೈಂಧವ ಬೆರೆಸೋದ್ರಿಂದ ಅದು ದೀಪನ ಪಾಚನವಾಗಿ ಕೆಲಸ ಮಾಡುತ್ತೆ, ಹಾಗೂ ಅದರಿಂದಾಗಿ ನಮ್ಮ ಕೂದಲಿಗೆ ಬೇಕಾಗಿರುವ ಪೋಷಕಾಂಶಗಳ ಒಂದು ಶಕ್ತಿಯೂ ಕೂಡ ದೊರೆಯುತ್ತದೆ. ಇನ್ನು ಎರಡನೇದಾಗಿ ಅಜೀರ್ಣ ಮಲಬದ್ಧತೆಯನ್ನು ನಿವಾರಣೆ ಮಾಡೋದ್ರ ಜೊತೆಗೆ ನಮ್ಮ ಶರೀರದಲ್ಲಿ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥ ಮನೆಮದ್ದು ಅಂತ ಹೇಳಿದ್ರೆ, ರಾತ್ರಿ ಮಲಗುವ ಸಂದರ್ಭದಲ್ಲಿ 1 ಗ್ಲಾಸ್ ಹಾಲಿಗೆ 2 ಚಮಚದಷ್ಟು ಹರಳೆಣ್ಣೆಯನ್ನು ಹಾಕಿ ಸೇವನೆ ಮಾಡೋದ್ರಿಂದ ಹೊಟ್ಟೆಯ ಶುದ್ಧೀಕರಣ, ಶರೀರದ ರಕ್ತಧಾತುವಿನ ಪೋಷಣೆ ಹಾಗೂ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಜೊತೆಗೆ ಕೂದಲಿನ ಬೇಕಾಗಿರ್ತಕ್ಕಂಥ ಆ ಒಂದು ಪೋಷಕಾಂಶಗಳ ಕೊರತೆಯೂ ಕೂಡ ಇದರಿಂದ ಕಮ್ಮಿ ಆಗುತ್ತೆ. ಹಾಲಿನ ಅದ್ಭುತವಾಗಿರ್ತಕ್ಕಂಥ ಮಿನರಲ್ಸ್ಗಳು ನಮ್ಮ ಕೂದಲಿನ ಸಂರಕ್ಷಣೆಯನ್ನು ಮಾಡಲಿಕ್ಕೆ ಭಾಳ ಪ್ರಧಾನವಾಗಿರ್ತಕ್ಕಂಥ ಕಾರ್ಯವನ್ನು ವಹಿಸ್ತವೆ. ಹಾಗೆಯೇ ಈ ಒಂದು ಹೇರ್ ಫಾಲನ್ನು ತಡೆಗಟ್ಟಲಿಕ್ಕೆ ಮತ್ತೊಂದು ಮನೆಮದ್ದನ್ನು ನಾವು ನೋಡೋದಾದರೆ ಈ ಜೀರಿಗೆ ಕಷಾಯ. ತುಂಬ ವಾತ ಮತ್ತು ಕಫದ ವಿಕಾರಗಳಿಂದ ಕೂದಲಿರ್ತಕ್ಕಂಥ ಸಮಸ್ಯೆ ಇದ್ದರೆ, ಕಫ ಮತ್ತು ವಾತ ಪ್ರಕೃತಿ ಇರತಕ್ಕಂಥವರು ಬೆಳಗ್ಗೆ ಅಥವಾ ಸಂಜೆ 2 ಚಮಚ ಜೀರಿಗೆಯನ್ನು 2 ಗ್ಲಾಸ್ ನೀರಿನಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಅದನ್ನು ಸೋಸಿ ಆ ಕಷಾಯವನ್ನು ಬೆಳಗ್ಗೆ ಅಥವಾ ರಾತ್ರಿ 1 ಹೊತ್ತು ಸೇವನೆ ಮಾಡೋದ್ರಿಂದ ಇದು ಕೂಡ ಹೊಟ್ಟೆ ಶುದ್ಧೀಕರಣ, ಅಜೀರ್ಣ ಮಲಬದ್ಧತೆಯ ಸಮಸ್ಯೆಗೆ ಪರಿಹಾರವನ್ನು ಒದಗಿಸಿದ್ರ ಜೊತೆಗೆ ಕೂದಲಿನ ಆರೋಗ್ಯವನ್ನು ಕಾಪಾಡುವ ಶಕ್ತಿಯನ್ನು ನಮ್ಮ ಶರೀರಕ್ಕೆ ನೀಡ್ತದೆ. ಈಗ ಇವೆಲ್ಲ ಮನೆಮದ್ದುಗಳನ್ನು ನೋಡಿದ್ವಿ. ಒಳಗಿನ ಶುದ್ಧೀಕರಣ ಬಹಳ ಮುಖ್ಯ. ಯಾಕಂದರೆ ನಾವು ಹೊರಗೇನೆ ಹೇರ್ ಆಯಿಲ್ ಅಪ್ಲೈ ಮಾಡ್ತೇವೆ ಅಂತ ಹೇಳಿದ್ರೆ ಅದರಿಂದ ಪರಿಪೂರ್ಣ ಸೊಲ್ಯೂಷನ್ ಇಲ್ಲ. ಒಳಗೆ ಇವೆಲ್ಲ ಅಜೀರ್ಣ ಮಲಬದ್ಧತೆ, ಪೋಷಕಾಂಶಗಳ ಕೊರತೆಯ ಸಮಸ್ಯೆಗಳನ್ನು ನಾವು ಸರಿಯಾಗಿ ಈ ಮನೆಮದ್ದುಗಳ ಮೂಲಕ ಸರಿಪಡಿಸ್ಕೊಳ್ಳೋದ್ರ ಮೂಲಕ ನಾವು ಹೊರಗಡೆನೂ ಕೂಡ ಒಂದಿಷ್ಟು ಒಳ್ಳೆಯ ಆಯಿಲನ್ನು ಅಪ್ಲೈ ಮಾಡೋದ್ರಿಂದ ಅದಕ್ಕೆ ನಾವು ಒಳ್ಳೆಯ ಪರಿಹಾರವನ್ನು ಕಂಡುಕೊಳ್ಬೋದು. ಇವನ್ನೆಲ್ಲ ಮಾಡೋದ್ರ ಮೂಲಕ ನಾವು ಹೇರ್ ಆಯಿಲನ್ನು ಬಳಸೋದು ಅದಕ್ಕೆ ಸೊಲ್ಯೂಷನ್ ಆಗುತ್ತೆ. ಇಲ್ಲಾಂದರೆ ಬರೀ ನಾವು ಒಳಗಿನ ರಣರಂಗ, ಹೊರಗಿನ ಶೃಂಗಾರ ಆದಾಗ ಆ ಒಂದು ಸಮಸ್ಯೆಗೆ ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಪರಿಹಾರ ಕಂಡುಕೊಳ್ಳಿಕ್ಕೆ ಆಗೋದಿಲ್ಲ. ಭಾಳ ಜನ ಎಷ್ಟೆಷ್ಟೋ ಹೇರ್ ಆಯಿಲ್ ಟ್ರೈ ಮಾಡ್ತಾರೆ, ಆದರೆ ಒಳಗಿಂಥ ಸಮಸ್ಯೆಗಳಿದ್ದಾಗ ನಾವೇನೇ ಹೇರ್ ಆಯಿಲ್ ಟ್ರೈ ಮಾಡಿದರೂ ಕೂಡ ಅದಕ್ಕೆ ಸೊಲ್ಯೂಷನ್ ಸಿಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಬೇಸತ್ತು ಬಂದಾಗ ನಾವೇನು ಮಾಡ್ತೇವೆ, ನಮ್ಮ ಆಶ್ರಮದಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನು ಕೊಡ್ತೇವೆ. ಕೆಲವೊಂದು ಶುದ್ಧೀಕರಣದ ಚಿಕಿತ್ಸೆಯನ್ನು ಮಾಡೋದ್ರ ಮೂಲಕ ಹೊಟ್ಟೆಗೆ ಬೇಕಾಗಿರುವ ಕೆಲವೊಂದಿಷ್ಟು ಆ ಒಂದು ಅಜೀರ್ಣ ಮಲಬದ್ಧತೆ ಸಮಸ್ಯೆ ನಿವಾರಣೆ ಮಾಡಲಿಕ್ಕೆ ಕೆಲವೊಂದಿಷ್ಟು ಔಷಧಿಗಳನ್ನ, ಹಾಗೂ ಏನಾದರೂ ಕೂದಲಿಗೆ ಬೇಕಾಗಿರೋ ಪೋಷಕಾಂಶಗಳು, ಮಿನರಲ್ಸ್, ವಿಟಮಿನ್ಸ್ಗಳ ಕೊರತೆ
ಏನಾದರೂ ಇದ್ದರೆ ಅದಕ್ಕೆ ಬೇಕಾಗಿರುವ ಒಂದು ಸಪ್ಲಿಮೆಂಟ್ಸ್ಗಳನ್ನು ಕೊಟ್ಟಾಗ ಕೂದಲು ಚೆನ್ನಾಗಿ ಬೆಳೆದಿರ್ತಕ್ಕಂಥದ್ದನ್ನು ನಾವು ನಮ್ಮ ಅನುಭವದಲ್ಲಿ ಕಂಡಿದ್ದೇವೆ. ಹಾಗಾಗಿ ಇದಕ್ಕೆ ಮನೆಯಲ್ಲಿ ಈ ಥರ ಮನೆಮದ್ದುಗಳನ್ನು ಮಾಡ್ಕೊಳ್ಳಿ. ಆಗದೇ ಇದ್ದ ಪಕ್ಷದಲ್ಲಿ ತಾವು ಒಂದು ಬಾರಿ ನಮ್ಮ ಆಶ್ರಮಕ್ಕೆ ಭೇಟಿ ಕೊಡ್ಬೋದು. ಅಲ್ಲಿ ಒಳ್ಳೆಯ ಹೇರ್ ಗ್ರೋತಿಗೆ ಸಪ್ಲಿಮೆಂಟರಿ ಔಷಧಿಗಳನ್ನು ತಮಗೆ ನಾವು ಕೊಡ್ಬೋದು. ಹಾಗೆ ಅದರ ಜೊತೆಗೆ ಒಂದು ಹೇರ್ ಆಯಿಲನ್ನು ನಿಮಗೆ ಮನೆಯಲ್ಲಿ ಮಾಡ್ಕೊಳ್ಳಿಕ್ಕೆ ಹೇಳ್ತೇನೆ. ಅದು ಹೇಗೆ ಅಂತ ಹೇಳಿದ್ರೆ, ಒಂದು 1/4 kg ಕೊಬ್ಬರಿ ಎಣ್ಣೆ, ಅದರಲ್ಲಿ ಏನು ಮಾಡಬೇಕಂತ ಹೇಳಿದ್ರೆ ಕಲ್ಕದ ರಸವನ್ನು ಹಾಕಬೇಕು. 1/4 kg ಕೊಬ್ಬರಿ ಎಣ್ಣೆಯಲ್ಲಿ ಕಲ್ಕದ ರಸವನ್ನು ಹಾಕಬೇಕು. ಯಾವ ಕಲ್ಕದ ರಸ ಅಂದರೆ ಒಂದು 200 ಗ್ರಾಮ್ನಷ್ಟು ದಾಸವಾಳದ ಎಲೆ, 100 ಗ್ರಾಮ್ನಷ್ಟು ದಾಸವಾಳದ ಹೂವು, ಒಂದು 50 ಗ್ರಾಮ್ನಷ್ಟು ಕಾಕಿ ಸೊಪ್ಪಿನ ಎಲೆ. ಇದು ಹೇರಲ್ಲಿ ಡ್ಯಾಂಡ್ರಫ್ ಆಗಿರ್ಬೋದು, ನೆರೆ ಕೂದಲಿನ ಸಮಸ್ಯೆ ಆಗಿರ್ಬೋದು, ಅದಕ್ಕೆ ಇದು ಬಹಳ ಒಳ್ಳೆಯ ಪರಿಣಾಮವನ್ನು ನೀಡುತ್ತದೆ. ಕಾಕಿ ಸೊಪ್ಪು ಅಂತ ಬರ್ತದೆ, ಕಾಕಿ ಸೊಪ್ಪು ಅದರ ಎಲೆ. ಆಮೇಲೆ ಮತ್ತೊಂದು ಅಂತ ಹೇಳಿದರೆ ಒಂದು 50 ಗ್ರಾಮ್ನಷ್ಟು ಮೆಂತ್ಯ ಸೊಪ್ಪಿನ ಪೇಸ್ಟು, ಒಂದು 50 ಗ್ರಾಮ್ನಷ್ಟು ಏನು ಅಂತ ಹೇಳಿದರೆ ಗರಿಕೆಯ ಪೇಸ್ಟು, ಆಮೇಲೆ 200 ಗ್ರಾಮ್ನಷ್ಟು ಈ ಈರುಳ್ಳಿಯ ಪೇಸ್ಟು, ಈರುಳ್ಳಿ ಬರ್ತಲ್ಲ, ಈರುಳ್ಳಿಯನ್ನು ರುಬ್ಬಬೇಕು. ಹೀಗೆ ಇವೆಲ್ಲ ಪೇಸ್ಟು ಮತ್ತು ಈ ಎಲೆಗಳು ಹೂಗಳನ್ನ ಹೇಳಿದ್ನಲ್ಲ ಅವನ್ನೂ ಕೂಡ ರುಬ್ಬಿ ಪೇಸ್ಟ್ ತಯಾರಿಸ್ಕೊಳ್ಬೇಕು. ಹೀಗೆಲ್ಲ ಅದನ್ನು ತಯಾರಿಸ್ಕೊಂಡು ಅದನ್ನು ಒಂದು 3-4 ಲೀಟ್ರ್ ನೀರು ಹಾಕಿ ಕುದಿಸ್ಬೇಕು. 3 ಲೀಟ್ರ್ ನೀರು ಹಾಕಿ ಕುದಿಸಿದ್ರೆ 1 ಲೀಟ್ರಿಗೆ ಇಳಿಸ್ಬೇಕು. 4 ಲೀಟ್ರ್ ನೀರು ಹಾಕಿ ಕುದಿಸಿದ್ರು ಕೂಡ 1 ಲೀಟ್ರಿಗೆ ಇಳಿಸ್ಬೇಕು. ಹಾಗೆ ಅದನ್ನು ಕುದಿಸಿ ಅದನ್ನು 1 ಲೀಟ್ರಿಗೆ ಇಳಿಸಿದಾಗ ಆ ಕಷಾಯವನ್ನು ಹಿಂಡ್ಕೋಬೇಕು. ಆ ಕಷಾಯ 1 ಲೀಟ್ರ್ ಕಷಾಯವನ್ನು 1/4 kg ಕೊಬ್ಬರಿ ಎಣ್ಣೆಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಅದು ಕುದ್ದು ಕಷಾಯದ ಅಂಶವೆಲ್ಲ ಹೋಗಿ ಎಣ್ಣೆ ಮಾತ್ರ ಉಳಿತದೆ. ಆ ಕಷಾಯದ ಔಷಧಿ ಸತ್ವಗಳು ಎಣ್ಣೆಗೆ ಸೇರಿಕೊಂಡಿರ್ತವೆ. ದಿ ಬೆಸ್ಟ್ ವರ್ಲ್ಡ್ ನಂಬರ್ 1 ಹೇರ್ ಆಯಿಲ್ ಇದಾಗಿ ಕೆಲಸ ಮಾಡ್ತದೆ. ಕೂದಲನ್ನು ಕಪ್ಪಾಗಿಸೋದ್ರಲ್ಲಾಗಿರ್ಬೋದು, ನೆರೆ ಕೂದಲಿನ ಸಮಸ್ಯೆಯಿಂದ ಪರಿಹಾರ ಹಾಗೂ ತಲೆ ಹೊಟ್ಟಿನ ಸಮಸ್ಯೆಯಿಂದ ಪರಿಹಾರವನ್ನು ನೀಡಲಿಕ್ಕಾಗಿರ್ಬೋದು, ತಲೆ ಕೂದಲು ಸೀಳೋದು, ಕಟ್ಟಾಗೋದು, ಉದುರೋದು, ಇವೆಲ್ಲ ಸಮಸ್ಯೆಗಳನ್ನು ನಿವಾರಿಸುವ ಒಂದು ನಂಬರ್ 1 ಹೇರ್ ಆಯಿಲ್ ಅಂತ ನಾವು ಇದನ್ನು ಕರಿಬೋದು. ಇದನ್ನು ಈ ಥರ ಮಾಡ್ಕೊಳ್ಳಿಕ್ಕೆ ನಿಮಗೆ ಕಷ್ಟ ಅನಿಸಿದ್ರೆ ನಮ್ಮಲ್ಲಿ ಇನ್ನೂ ಒಂದು 40-50 ವನಮೂಲಿಕೆಯನ್ನು ಹಾಕಿ ಕೇಶವೃದ್ಧಿ ತೈಲ ಅಂತ ಮಾಡಿದ್ದೇವೆ. ಕೇಶವೃದ್ಧಿ ತೈಲ ಗೋಲ್ಡ್ ಅಂತ ಅದಕ್ಕೆ ಹೆಸರಿಟ್ಟೇವೆ. ಅದನ್ನು ತಾವು ಸೇವನೆ ಮಾಡೋದ್ರಿಂದ, ಅದನ್ನು ತಾವು ಅಪ್ಲೈ ಮಾಡೋದ್ರಿಂದ, ಉಪಯೋಗ ಮಾಡೋದ್ರಿಂದ ತಮ್ಮ ಕೂದಲಿನ ಸಮಸ್ಯೆಗೆ ಭಾಳ ಅದ್ಭುತವಾಗಿ ಪರಿಹಾರವನ್ನು ಕಂಡುಕೊಳ್ಬೋದು. ಬಹಳ ವಿಸ್ಮಯಕಾರಿಯಾಗಿರ್ತಕ್ಕಂಥ ಔಷಧಿ ಅಂತ ನಾವು ಅದನ್ನು ಹೇಳ್ತೇವೆ. ಯಾಕಂದರೆ ಭಾಳ ಜನರಿಗೆ ಬೋಳ್ತೈಲಲ್ಲೂ ಕೂಡ ಕೆಲವು ಜನರಿಗೆ ಅದು ಕೂದಲು ಬರೆಸಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಅದಕ್ಕಾಗಿ ಪ್ರತಿಶತ 100ಕ್ಕೆ 95ರಷ್ಟು ಜನರಿಗೆ ಅದರಲ್ಲಿ ನಾವು ರಿಸಲ್ಟನ್ನು ಕಂಡಿದ್ದೇವೆ. ಆ ಒಂದು ತೈಲವನ್ನು ಕೂಡ ತಾವು ಬಳಕೆ ಮಾಡ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.